ವಂದನೆಗಳು. ವಂದನೆಗಳಂತೆ ಸೇರಿ ಬಂದಂತೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ನಿಮ್ಮ ಮಾತುಗಳು ನಮ್ಮನ್ನು ಬದುಕಿಸುವಂಥದ್ದು, ನಮ್ಮನ್ನು ಇದುವರೆಗೂ ಬದುಕಿಸಿರುವಂಥದ್ದು. ಶ್ರೇಷ್ಠವಾದ ನಿಮ್ಮ ಮಾತುಗಳನ್ನು ನಮಗೆ ನೀವು ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದನೆಗಳು. ಹೌದು ಸ್ವಾಮಿ, ನಿಮ್ಮ ವಾಕ್ಯ ನಮ್ಮ ಬದುಕುಗಳನ್ನು ಸರಿ ಮಾಡುವಂಥದ್ದಾಗಿದೆ. ಸರಿ ಮಾಡುವಂತ ಕ್ರಮದಲ್ಲಿ ಸರಿಯಾಗಲು ನಮಗೆ ಸಹಾಯ ಮಾಡಿ. ಲೋಕಕ್ಕಾಗಲಿ ಲೋಕದಲ್ಲಿರುವವುಗಳಿಗಾಗಲಿ ಬಿದ್ದು ಹೋಗದೆ ನಿಮಗೆ ಹತ್ತಿರವಾಗಿ ಜೀವಿಸುತ್ತಾ ನಿಮ್ಮನ್ನು ಪ್ರೀತಿಸುವವರಾಗಿ ನಾವೆಲ್ಲರೂ ನಮಗೆ ಸಹಾಯ ಮಾಡಿ ಕರ್ತನೆ. ಈ ದಿನ ನಿಮ್ಮ ಮಾತುಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಸಿದ್ಧರಾಗುವಾಗ ನಮ್ಮನ್ನು ಬಲಪಡಿಸಿ, ಬೇಕಾಗಿರುವ ನಿಮ್ಮ ಮಾತುಗಳನ್ನು, ನಿಮ್ಮ ಆತ್ಮನ ಸಹಾಯವನ್ನು ನೀವು ಕೊಟ್ಟು ನಡೆಸಿ ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರು. ಆಮೇಲೆ ಸತ್ಯವೇದದಲ್ಲಿ ಅನೇಕ ಸೇವಕರ ಮೂಲಕ, ಬೋಧಕರ ಮೂಲಕ ನಮಗೆ ದೇವರು ತನ್ನ ಮಾತುಗಳನ್ನು ತಿಳಿಸುತ್ತಾರೆ. ಈ ರೀತಿ ತಿಳಿಸುವಾಗ ನಮಗೆ ವಾಕ್ಯವನ್ನು ಕೇಳಿದರೆ, ಇಫ್ ಯು ಆರ್ ಫೀಲಿಂಗ್ ಅನ್ಕಂಫರ್ಟಬಲ್, ಅಂದರೆ ನಿನ್ನ ಹೃದಯದಲ್ಲಿ ವಾಕ್ಯವು ಅರ್ಥ ಆದ ನಂತರ, ವಾಕ್ಯವು ತಿಳಿದು ಬಂದ ನಂತರ, ಹೇಳಿದಂತ ವಾಕ್ಯ ಅರ್ಥ ಆದ ನಂತರ ಆ ವಾಕ್ಯ ನಿನ್ನ ಹೃದಯವನ್ನು ಗಲಿಬಿಲಿಗೆ ಉಂಟು ಮಾಡಿದೆ, ಅಂದರೆ ಆ ವಾಕ್ಯ ನಿನ್ನ ಹೃದಯವನ್ನು ಪ್ರಶ್ನೆಗೆ ಒಳ ಮಾಡಿದೆ ಅಂತಂದ್ರೆ ವಾಕ್ಯ ಕಾರ್ಯ ಮಾಡ್ತಿದೆ ಅಂತ ಅರ್ಥ. ಅಂದ್ರೆ ದೇವರ ಚಿತ್ತವನ್ನು ನನ್ನ ಜೀವನದಲ್ಲಿ ನಾನು ಹೇಗೆ ನೆರವೇರಿಸ್ತಿದ್ದೇನೆ ಎಂಬಂತ ಪ್ರಶ್ನೆ ಒಂದು ವೇಳೆ ವಾಕ್ಯ ಸಂದೇಶದ ನಂತರ ನಮಗೆ ಬಂದರೆ, ಅರ್ಥ ಆಗದೆ ಬಂದಿರುವಂತದ್ದರ ಬಗ್ಗೆ ನಾನು ಮಾತನಾಡ್ತಿಲ್ಲ. ದೇವರ ವಾಕ್ಯ ಅರ್ಥ ಆಗಿ ತಿಳಿದು ಬಂದು ಈ ರೀತಿಯಾಗಾದಾಗ ದಟ್ ಮೀನ್ಸ್ ವಾಕ್ಯ ನನ್ನ ಜೀವನದಲ್ಲಿ ಕಾರ್ಯ ಮಾಡ್ತಿದೆ. ಆದರೆ ಈ ಕಾರ್ಯ ಮಾಡುವಂತ ವಾಕ್ಯವನ್ನು ನಾನು ಇಗ್ನೋರ್ ಮಾಡಿದರೆ, ನಾನು ತೃಣೀಕರಿಸಿದರೆ, ನನ್ನ ಜೀವನವನ್ನು ನಾನೇ ಕೈಯಾರೆ ಹಾಳು ಮಾಡ್ಕೊಳ್ತಿದ್ದೇನೆ ಅಂತ ಅರ್ಥ. ಯಾಕೆಂದರೆ ದೇವರ ವಾಕ್ಯ ನಿನ್ನನ್ನು ನನ್ನನ್ನು ಪ್ರಶ್ನಿಸುವಂತದ್ದು ದೊಡ್ಡ ವಿಷಯ ಅಲ್ಲ. ಪ್ರಶ್ನಿಸಿದ ನಂತರ ಆ ವಾಕ್ಯದ ಪ್ರಕಾರವಾಗಿ ಎಷ್ಟರವರೆಗೂ ನೀವು ವಿಧೇಯರಾಗಿ ಬದುಕ್ತಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಯಾಕೆಂದ್ರೆ ಸತ್ಯ ಎನ್ನುವಂಥದ್ದು ಯಾವಾಗಲೂ ಕೂಡ ಕಹಿಯಾಗೇ ಇರುತ್ತದೆ. ಸತ್ಯ ಎನ್ನುವಂಥದ್ದು ಯಾವಾಗಲೂ ಕಹಿಯಾಗೇ ಇರುತ್ತದೆ. ಅದನ್ನು ಸ್ವೀಕರಿಸುವಂತವರು ಬಹಳ ಕೆಲವರು. ಆ ಸ್ವೀಕರಿಸಿದವರಲ್ಲಿ ಬದುಕನ್ನು ರೂಪಿಸಿಕೊಳ್ಳುವಂತವರು ಇನ್ನೂ ಕೆಲವರು. ಹಾಗಾಗಿ ಸತ್ಯ, ನಿಜ ಎಷ್ಟು ಕಹಿಯೋ ವಾಕ್ಯವು ಕೂಡ ಅಷ್ಟೇ ಕಹಿ. ಯಾಕೆಂತಂದ್ರೆ ವಾಕ್ಯವು ಕೂಡ ಸತ್ಯವೇ. ಯೇಸು ಕ್ರಿಸ್ತರವರು ಕೂಡ ಸತ್ಯವೇ. ನಾನೇ ಸತ್ಯವು, ಜೀವವು, ಮಾರ್ಗವೆಂಬುದಾಗಿ ಯೇಸು ಕ್ರಿಸ್ತರವರು ಹೇಳಿದ್ದಾರೆ. ಸೊ ಹಿ ಇಸ್ ದ ಟ್ರೂತ್. ಆತನು ಸತ್ಯವು ಆದದ್ದರಿಂದ ಕಹಿ ಕೂಡ. ನಾಟ್ ಎವ್ರಿ ಒನ್ ಕ್ಯಾನ್ ಡೈಜೆಸ್ಟ್. ಎಲ್ಲರೂ ಕೂಡ ಆತನನ್ನ ಜೀರ್ಣಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ
ವಾಕ್ಯವೆನ್ನುವಂಥದ್ದು ಸತ್ಯ. ಆ ಸತ್ಯವಾದ ವಾಕ್ಯವನ್ನು ಕೇಳಿದ ನಂತರ ನಿನ್ನನ್ನು ಒಂದು ವೇಳೆ ದೇವರ ಮಾತುಗಳು ಸಂಧಿಸುತ್ತಿದೆ, ಪ್ರಶ್ನಿಸುತ್ತಿದೆ, ನಿನ್ನನ್ನು ಗಡಿಬಿಡಿಗೆ ಗುರಿ ಮಾಡ್ತಿದೆ, ನಿನ್ನನ್ನು ದೇವರಿಗೋಸ್ಕರ ನೀನ್ ಏನ್ ಮಾಡ್ತಿದೆ ಎಂಬಂತ ಪ್ರಶ್ನೆಯನ್ನ ನಿನ್ನ ಹೃದಯದಲ್ಲಿ ಕೇಳ್ತಿದೆ ಅಂತಂದ್ರೆ ದಟ್ ಮೀನ್ಸ್ ದ ವರ್ಡ್ ಆಫ್ ಗಾಡ್ ಇಸ್ ವರ್ಕಿಂಗ್. ವಾಕ್ಯ ನಿನ್ನ ಹೃದಯದಲ್ಲಿ ಕೆಲಸ ಮಾಡ್ತಿದೆ. ಆದರೆ ಕೆಲಸ ಮಾಡುತ್ತಿರುವಂತ ವಾಕ್ಯವನ್ನು ನೀನೊಂದು ವೇಳೆ ತೃಣೀಕರಿಸಿದರೆ, ತಳ್ಳಿಬಿಟ್ಟರೆ, ಟೇಕ್ ಇಟ್ ಈಸಿ ಎಂಬುದಾಗಿ ಅಂದುಕೊಂಡರೆ, ವಾಕ್ಯವು ನಮಗೆ ಅರ್ಥ ಆದರೂ ಕೂಡ, ನಿನ್ನ ಹೃದಯವನ್ನು ಪ್ರಶ್ನಿಸಿದರೂ ಕೂಡ ಆ ವಾಕ್ಯ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಕ್ರೈಸ್ತರಾದಂತ ನಮ್ಮನ್ನು ಅಥವಾ ಕ್ರೈಸ್ತರಾದ ಅನೇಕರನ್ನು ಗಲಿಬಿಲಿಗೆ ಅಥವಾ ಅನ್ಕಂಫರ್ಟೇಬಲ್, ಏನ್ ಹೇಳ್ಬೋದು ಕನ್ನಡದಲ್ಲಿ, ಅನ್ಕಂಫರ್ಟೇಬಲ್, ತೊಂದರೆಗೆ ಗುರಿ ಮಾಡುವಂತೆ ಕೆಲವು ಸತ್ಯವೇದದ ಸತ್ಯವನ್ನ ನಾವು ನೋಡೋಣ. ಸತ್ಯವೇದದ ಕೆಲವು ಸತ್ಯಗಳನ್ನ ನಾವು ನೋಡೋಣ. ಯಾಕೆ ನೋಡಬೇಕು ಅಂತಂದ್ರೆ, ನನಗೆ ಇಷ್ಟ ಆಗಿರೋದ್ರಿಂದ ವಾಕ್ಯ ಬದಲಾಗಲ್ಲ. ನನಗೆ ದೇವರು ಹೀಗಿಷ್ಟ ಇರಬೇಕು, ನನಗೋಸ್ಕರ ದೇವರು ಬದಲಾಗಲ್ಲ. ದೇವರಿಗೋಸ್ಕರ ನಾವು ಬದಲಾಗಬೇಕು, ವಾಕ್ಯಕ್ಕೋಸ್ಕರ ನಾನ್ ಬದಲಾಗಬೇಕು. ಸೊ ವಾಕ್ಯಕ್ಕೋಸ್ಕರ ನಾನ್ ಬದಲಾಗಬೇಕು, ಆದ್ರೆ ನನಗೆ ಅದು ಇಷ್ಟ ಇಲ್ಲ ಅಂತಂದ್ರೆ ದಟ್ಸ್ ಯೋರ್ ಪ್ರಾಬ್ಲಮ್. ಸೊ ನಾನು ಬದಲಾಗಲಿಕ್ಕೆ ದೇವರು ನನ್ನ ಜೀವನದಲ್ಲಿ ಕೊಟ್ಟಂತ ಅತ್ಯುತ್ತಮವಾದಂತ ಅವಕಾಶವು ಅಥವಾ ಭಾಗ್ಯವೇನಾದ್ರೂ ಇದೆಯಾ ಅಂತಂದ್ರೆ ಸತ್ಯವೇದ. ಈ ಸತ್ಯವೇದ ನಮ್ಮನ್ನು ಕೆಲವೊಮ್ಮೆ ಪ್ರೀತಿಸುತ್ತೆ, ಅನೇಕ ಬಾರಿ ಗದರಿಸುತ್ತೆ, ಅನೇಕ ಬಾರಿ ಪ್ರಶ್ನಿಸುತ್ತೆ. ಈ ಎಲ್ಲಾ ವಿಷಯಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಮುಂದಕ್ಕೆ ನಡೆದಾಗಲೇ ನಮ್ಮ ಜೀವನಗಳು ಬದಲಾಗ್ತವೆ. ಹಾಗಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳಬೇಕಾಗಿರುವಂತದ್ದು, ನಮ್ಮನ್ನು ನಾವು ಚೆಕ್ ಮಾಡಿಕೊಳ್ಳಬೇಕಾದಂಥದ್ದು, ಪರೀಕ್ಷಿಸಿಕೊಳ್ಳಬೇಕಾದಂಥದ್ದು ಬಹಳ ಪ್ರಾಮುಖ್ಯ. ಕೊರಿಂಥದವರಿಗೆ ಬರೆದ ಎರಡನೇ ಪತ್ರಿಕೆ 13ನೇ ಅಧ್ಯಾಯ 5ನೇ ವಚನವನ್ನು ಒಮ್ಮೆ ಓದಿಕೊಳ್ಳೋಣ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೇ ಅಧ್ಯಾಯದ 5ನೇ ವಚನ. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಿಮ್ಮನ್ನು ಪರೀಕ್ಷಿಸಿ ಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಥ್ಯಾಂಕ್ ಯು ಮಾ. ಪೌಲರವರು ಹೇಳ್ತಿದ್ದಾರೆ, ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಚೆಕ್ ಯೋರ್ ಸೆಲ್ಫ್, ಎಕ್ಸಾಮೈನ್ ಯೋರ್ ಸೆಲ್ಫ್. ಪರೀಕ್ಷಿಸಿಕೊಳ್ಳ್ರಿ, ಎಲ್ಲಿಗೂ ಹೋಗಿ ಅಲ್ಲ, ನಿಮ್ಮನ್ನು ನೀವೇ ಮನೆಯಲ್ಲೇ ಕುಳಿತುಕೊಂಡು ವಾಕ್ಯವನ್ನು ಕೈ ಹಿಡಿದುಕೊಂಡು ಪರೀಕ್ಷಿಸಿಕೊಳ್ಳಿರಿ. ಈ ರೀತಿ ಪರೀಕ್ಷಿಸಿಕೊಂಡಾಗ ನಮ್ಮೆಲ್ಲರಿಗೂ ಇಷ್ಟವಿಲ್ಲದೆ ಇದ್ದರೂ ಕೂಡ ಸತ್ಯವೇದ ಹೇಳಿರುವಂತ ಕೆಲವು ಸತ್ಯಗಳನ್ನು ಈ ಮುಂಜಾನೆ ವೇಳೆಯಲ್ಲಿ ನಾವು ನೋಡುತ್ತಿದ್ದೇವೆ. ಆದರೆ ಈ ನೋಡುತ್ತಿರುವಂತ ಕ್ರಮದಲ್ಲಿ ಒಂದು ವೇಳೆ ನಾವು ನೋಡುವಂತ ಈ ವಿಷಯಗಳಲ್ಲಿ ನಾನೇನಾದ್ರೂ ಇದ್ದೇನಾ, ಒಂದು ವೇಳೆ ಇದ್ದರೆ ನಾನು ಸರಿಯಾಗ್ಬೇಕು ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನಿಸಿಕೊಂಡವರಾಗಿ, ಬದಲಾಯಿಸಿಕೊಂಡವರಾಗಿ ದೇವರ ವಾಕ್ಯಗಳನ್ನು ಕೇಳೋಣ. ಪ್ರೇರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಮೊದಲನೇ ಸತ್ಯ, ಸತ್ಯವೇದ ಹೇಳುವಂತ ಮೊದಲನೆಯ ಸತ್ಯ, ಪ್ರತಿ ವಾರ ಕ್ರಮ ತಪ್ಪದೆ ಸಭೆಗೆ ಹೋಗುವುದರಿಂದ ನಾವು ನೀತಿವಂತರಾಗುವುದಿಲ್ಲ, ಹಾಗಂತೇಳಿ ದೇವರು ಪರಲೋಕವನ್ನು ಕೂಡ ಕೊಡುವುದಿಲ್ಲ. ದಿಸ್ ಇಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾನು ಸಭೆಗೆ ಹೋಗ್ತಿದ್ದೇನೆ ತಪ್ಪದೆ, ಅನೇಕ ವರ್ಷಗಳಿಂದ ವಾಕ್ಯವನ್ನ ಕೇಳ್ತಿದ್ದೇನೆ, ಹಾಡುಗಳನ್ನ ಹಾಡ್ತಿದ್ದೇನೆ, ಅದಕ್ಕೆ ದೇವರು ನನಗೆ ಪರಲೋಕ ಕೊಡ್ತಾರೆ ಅಂತಂದ್ರೆ ದೇವರು ಹೇಳುವಂತ ಉತ್ತರ ನೋ. ನನಗೆ ಹಾಡಾಡ್ಲಿಕ್ಕೆ ಬರುತ್ತೆ, ಆರಾಧನೆ ಮಾಡ್ಲಿಕ್ಕೆ ಬರುತ್ತೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಬರುತ್ತೆ, ಎಲ್ಲರಿಗೂ ವಿಶ್ ಮಾಡ್ಲಿಕ್ಕೆ ಬರುತ್ತೆ, ಕ್ರಿಸ್ಮಸ್ಗೆ ಕಾಣಿಕೆ ಕೊಡ್ಲಿಕ್ಕೆ ಬರುತ್ತೆ, ಈಸ್ಟರ್ಗೆ ಕಾಣಿಕೆ ಕೊಡ್ಲಿಕ್ಕೆ ಬರುತ್ತೆ, ಕೆಲಸ ಮಾಡ್ಲಿಕ್ಕೆ ಬರುತ್ತೆ ಚರ್ಚ್ ಸಭೆಗಳಲ್ಲಿ. ಎಸ್, ಯು ಆರ್ ಡೂಯಿಂಗ್ ಎವ್ರಿಥಿಂಗ್, ಬಟ್ ಸ್ಟಿಲ್
ನೀನು ಪರಲೋಕಕ್ಕೆ ಹೋಗಬೇಕು ಅಂತಂದರೆ ಇದು ಅರ್ಹತೆ ಅಲ್ಲ. ಇದು ಕೇವಲ ಪ್ರಾರಂಭ ಮಾತ್ರ. ಸಭೆಗೆ ಪ್ರತಿವಾರ ಬರುವಂತದ್ದು ನಿನ್ನನ್ನು ನಿತ್ಯ ಜೀವಕ್ಕೆ ಸೇರಿಸುವಂತ ಅರ್ಹತೆ ಪತ್ರ ಎಂದಿಗೂ ಆಗುವುದಿಲ್ಲ. ಒಂದು ವೇಳೆ ಅದು ಆಗತ್ತೆ ಅಂತ ಅಂದುಕೊಂಡ್ರೆ ಸುಳ್ಳಿನಲ್ಲಿದ್ದೇವೆ, ಅಸತ್ಯದಲ್ಲಿದ್ದೇವೆ, ಮೋಸದಲ್ಲಿದ್ದೇವೆ. ಯೇಸು ಕ್ರಿಸ್ತರವರು ಸತ್ಯವೇದದಲ್ಲಿ ಹೇಳ್ತಾರೆ, ನನ್ನನ್ನು ಸ್ವಾಮಿ ಸ್ವಾಮಿ ಎಂಬುದಾಗಿ ಕರೆಯುವಂತವರು ನಿತ್ಯ ಜೀವಕ್ಕೆ ಸೇರುವುದಿಲ್ಲ ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 17ನೇ ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 21ನೇ ವಚನ ಓದಿಕೊಂಡು. ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಸ್ವಾಮಿ. ಸಾಕು. ಯೇಸು ಕ್ರಿಸ್ತರವರು ಹೇಳ್ತಿರುವಂತ ಸ್ವತಃವಾಗಿ ಅವರೇ ಬಾಯಿ ತೆರೆದು ಹೇಳ್ತಿರುವಂತದ್ದು ಏನಂತಂದ್ರೆ, ಸ್ವಾಮಿ ಸ್ವಾಮಿ ಎಂಬುದಾಗಿ ನನ್ನನ್ನು ಕರೆಯುವಂತವರು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಅಂದ್ರೆ ನಿನ್ನ ಜೀವನದಲ್ಲಿ ದೇವರ ಮುಂದೆ ಪ್ರತಿದಿನ ಬಂದು ಅಟೆಂಡೆನ್ಸ್ ಹಾಕಿರೋದ್ರಿಂದ ನೀನೇನ್ ಪರಲೋಕಕ್ಕೆ ಹೋಗೋದಿಲ್ಲ. ಹಾಗಂತ ಹೇಳ್ಬಿಟ್ಟು ಸ್ವಾಮಿ ನಾನು ಅದ್ಭುತ ಕಾರ್ಯಗಳನ್ನ ಮಾಡಿದ್ದೇನೆ, ಸೂಚಕ ಕಾರ್ಯಗಳನ್ನ ಮಾಡಿದ್ದೇನೆ, ಹಂಗ್ ಮಾಡಿದ್ದೇನೆ, ಹಿಂಗ್ ಮಾಡಿದ್ದೇನೆ, ಬಟ್ ಸ್ಟಿಲ್ ನೀನ್ ಪರಲೋಕಕ್ಕೆ ಹೋಗೋದಿಲ್ಲ. ನೀನು ಪರಲೋಕಕ್ಕೆ ಹೋಗಬೇಕು ಅಂತಂದ್ರೆ ಅರ್ಹತೆ ಇರಬೇಕು, ಕ್ರಿಯೆಗಳಿರಬೇಕು. ನಿನ್ನ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನವಾಗಿ ಬದಲಾಗಿರಬೇಕು. ಅದನ್ನ ಹೇಳ್ತಾರೆ ನೋಡಿ, ಸೇರುವರೆಂದು ನೆನೆಸಬೇಡಿರಿ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತ ಅನ್ನುವಂಥದ್ದೊಂದಿದೆ. ಆತನ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವವನು. ನಿನ್ನ ಚಿತ್ತ, ನಿನ್ನ ಆಲೋಚನೆ ನಿನಗಿಷ್ಟ ಬಂದಂಗ್ ಬದುಕದಾಗಲ್ಲ, ದೇವರು ಹೇಳಿದ ಹಾಗೆ ಬದುಕಿದ ಹಾಗೆ. ಸಭೆಗೆ ಬಂದರೂ ಕೂಡ ಬದುಕು ಬದಲಾಗದೆ ಹೋದರೆ ಆ ಬದುಕನ್ನು ಕಂಡು ದೇವರು ಪರಲೋಕ ಕೊಡ್ತಾರ ಅಂತ ಅಂದ್ಕೊಂಡ್ರೆ ನೋ. ನಾನು ದೊಡ್ಡ ಸಭೆಗೆ ಹೋಗ್ತಿದ್ದೇನೆ, ದೇವರು ಪರಲೋಕ ಕೊಡ್ತಾರೆ, ನೋ. This is the first and foremost important truth that we should all have to understand. ನಾವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತ ಪ್ರಥಮವಾದಂತ ಮುಖ್ಯವಾದಂತ ಸತ್ಯವೇನಾದ್ರೂ ಇದೆಯಾ ಅಂತಂದ್ರೆ, ಯು ಕ್ಯಾನ್ ಬಿ ಕಾಲ್ಡ್ ಆಸ್ ಎ ಕ್ರಿಸ್ಟಿಯನ್. ನೀನು ಕ್ರೈಸ್ತನಾಗಿ ಕರೆಯಲ್ಪಡುತ್ತಿರಬಹುದು, ಆದರೆ ಕ್ರೈಸ್ತನಾಗಿ ಬದುಕದೆ ಹೋದರೆ, ಕ್ರಿಸ್ತನ ಲಕ್ಷಣಗಳು ನಿನ್ನಲ್ಲಿಲ್ಲದೆ ಹೋದರೆ, ಪರಲೋಕದಲ್ಲಿರುವಂತ ತಂದೆಯ ಚಿತ್ತವನ್ನು ನೆರವೇರಿಸಿದವನಾಗಿ ನೀನಿದ್ದರೆ ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಪ್ರತಿವಾರ ಸಭೆ, ಪ್ರತಿವಾರ ಕಾಣಿಕೆ, ಪ್ರತಿವಾರ ಹಾಡುಗಳು ನಿನ್ನನ್ನು ಪರಲೋಕ ರಾಜ್ಯಕ್ಕೆ ಸೇರಿಸುತ್ತೆ ಅಂತ ಅಂದ್ಕೊಂಡ್ರೆ ತಪ್ಪು. ಇನ್ನೂ ಆ ಮೋಸದಲ್ಲಿರುವಂತದ್ದು ಮೂರ್ಖತನ. ಇನ್ನು ಆ ಮೋಸದಲ್ಲಿ, ಆ ವಂಚನೆಯಲ್ಲಿ ನಾನಿನ್ನೂ ಪರಲೋಕ ರಾಜ್ಯಕ್ಕೆ ಸೇರುತ್ತೇನೆ ಹೀಗೆ ಇದ್ದುಕೊಂಡು ಅಂತಂದುಕೊಂಡ್ರೆ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ನಂಬಿಕೆಯಲ್ಲಿದ್ದೇವೋ ಇಲ್ಲವೋ? ದಿಸ್ ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಎರಡನೇದು, ದೇವರಿಗಿಂತ ನನ್ನನ್ನು ನಾನು ಹೆಚ್ಚಾಗಿ ಪ್ರೀತಿ ಮಾಡಿಕೊಳ್ತೇನೆ. ದೇವರಿಗಿಂತ ನನ್ನನ್ನು ನಾನೇ ಹೆಚ್ಚಾಗಿ ಪ್ರೀತಿ ಮಾಡಿಕೊಳ್ಳುತ್ತೇನೆ, ಅಥವಾ ದೇವರಿಗಿಂತ ಲೋಕವನ್ನು ಹೆಚ್ಚಾಗಿ ಪ್ರೀತಿ ಮಾಡುತ್ತೇನೆ, ಅಥವಾ ದೇವರಿಗಿಂತ ಪಾಪವನ್ನು ಹೆಚ್ಚಾಗಿ ನಾನು ಪ್ರೀತಿ ಮಾಡುತ್ತೇನೆ. ಇದು ಸಾಧಾರಣವಾಗಿ, ಇನ್ನು ಹೇಳಬೇಕು ಅಂತಂದ್ರೆ ಜನರಲ್ ಆಗಿ ಎಲ್ಲರ ಜೀವನದಲ್ಲೂ ನಡೆಯುವಂಥದ್ದು. ನಾನು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡಂತ ದಿನದಲ್ಲಿ ನನ್ನಲ್ಲಿದ್ದಂತಹ ವಿಶ್ವಾಸ, ಆ ನಂಬಿಕೆ, ಆ ಸ್ಥಿರಚಿತ್ತ, ಆ ಒಂದು ಕಾನ್ಫಿಡೆನ್ಸ್ ಇವಾಗ ನನ್ನಲ್ಲಿ ಕಾಣ್ಲಿಕ್ಕೆ ಸಾಧ್ಯವಿಲ್ಲ. ದೀಕ್ಷಾ ಸ್ನಾನ ತೆಗೆದುಕೊಂಡಂತ ಪ್ರಾರಂಭದಲ್ಲಿ ನನ್ನ ವಿಶ್ವಾಸ ದೇವರೇ ಆಗಿದ್ದರು, ನನ್ನ ಸರ್ವಸ್ವ ದೇವರೇ ಆಗಿದ್ದರು, ನನ್ನ ಜೀವನದ ಪ್ರಾರಂಭ ಅಂತ್ಯ ಎಲ್ಲವೂ ಕೂಡ ದೇವರೇ ಆಗಿದ್ದರು. ಯೇಸು ಕ್ರಿಸ್ತರವರ ರಕ್ತದ ಮೂಲಕವಾಗಿ ನಾನು ಪರಿಶುದ್ಧನಾಗಿದ್ದೇನೆ. ಈಗ ಅಷ್ಟು ಭಕ್ತಿ, ಅಷ್ಟು ಪ್ರೀತಿ ಕ್ರಿಸ್ತನ ವಿಷಯದಲ್ಲಿ, ವಾಕ್ಯದ ವಿಷಯದಲ್ಲಿ ತೋರಿಸಿದಂತ ನಾನು ಈಗ
ಅದೇ ಭಕ್ತಿ, ಅದೇ ವಿಶ್ವಾಸ ನಾನು ಕ್ರಿಸ್ತನಿಗೆ ತೋರಿಸ್ಲಿಕ್ಕಾಗ್ತಿಲ್ಲ. ಬಿಕಾಸ್ ಲೋಕವನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ, ನನ್ನ ದೇಹವನ್ನು ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ಏನಾದ್ರೆ ಲೋಕದಲ್ಲಿದ್ದು ದೇವರು ನನ್ನನ್ನು ಬಿಡ್ಲಿಕ್ಕೆ ಹೇಳ್ತಿದ್ದಾರೋ ಅದನ್ನ ಬಿಡಲಿಕ್ಕೆ ನನ್ನಿಂದ ಆಗ್ತಿಲ್ಲ. ವಾಕ್ಯವನ್ನು ಕೇಳುತ್ತಿದ್ದಾಗ್ಯೂ ಕೂಡ ನನ್ನ ಬದುಕು ಬದಲಾಗಲಿಲ್ಲ. ಸಭೆಗೆ ಬಂದಾಗ್ಯೂ ಕೂಡ ನನ್ನ ಜೀವನದಲ್ಲಿ, ನನ್ನ ವ್ಯಕ್ತಿತ್ವದಲ್ಲಿ ಯಾವುದೇ ರೀತಿಯಾದಂತ ಮಾರ್ಪಾಟು ನನಗೆ ಕಾಣಿಸ್ತಿಲ್ಲ. ಸೊ ಚೇಂಜ್? ನಾನು ಬದಲಾಗಿದ್ದೇನಾ? ಇಲ್ಲ. ನಾನು ವಾಕ್ಯಕ್ಕಿಂತಲೂ ದೇವರಿಗಿಂತಲೂ ಲೋಕವನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೇನೆ. ನನ್ನನ್ನು ನಾನು ಜಾಸ್ತಿ ಪ್ರೀತಿ ಮಾಡಿಕೊಳ್ತಿದ್ದೇನೆ. It's a very common sin everybody does, but still no one talks about. ಎಲ್ಲರೂ ಇದನ್ನ ಈ ಒಂದು ತಪ್ಪನ್ನು ಎಲ್ಲರೂ ಮಾಡ್ತಾರೆ. ಈ ಒಂದು ಪಾಪದಲ್ಲಿ ಎಲ್ಲರೂ ಬೀಳ್ತೇವೆ. ಆದ್ರೆ ಈ ವಿಷಯವನ್ನು ಕುರಿತು ಅನೇಕರು ಮಾತನಾಡ್ಲಿಕ್ಕೆ ನಾವು ರೆಡಿ ಆಗೋದಿಲ್ಲ. ಬಟ್ ದ ಥಿಂಗ್ ಈಸ್, ಮಾತನಾಡಿದರು ಮಾತನಾಡದೆ ಹೋದರು, ವಾಕ್ಯಕ್ಕಿಂತ ದೇವರಿಗಿಂತ ಹೆಚ್ಚಾಗಿ ನಾವು ಏನನ್ನು ಪ್ರೀತಿ ಮಾಡಿದರು ಅವನು ನನ್ನವನಲ್ಲ. ಇಟ್ ಡಸಂಟ್ ಬಿಲಾಂಗ್ ಟು ಮೀ. ನಾನು ದೀಕ್ಷಾ ಸ್ನಾನ ತಗೊಂಡಿದ್ದೇನೆ, ಆದರೂ ಕೂಡ ನೀನ್ ನನ್ನವನಲ್ಲ. ಯಾಕೆಂತಂದ್ರೆ ನಿನ್ನ ಜೀವನದಲ್ಲಿ ನನಗೆ ಪ್ರಾಧಾನ್ಯತೆ ಇಲ್ಲ, ನನಗೆ ನೀನು ಪ್ರೀತಿ ಮಾಡುತ್ತಿಲ್ಲ. ವಾಟ್ ಎವರ್ ಕಮ್ಸ್ ಸೆಕೆಂಡ್, ಐ ಡೋಂಟ್ ನೀಡ್ ಇಟ್. ನೀನು ಪ್ರಥಮವಾಗಿ ನನ್ನನ್ನು ಇಟ್ರೇನೆ ನಾನು ಇರ್ತೇನೆ. ನೀನು ಪ್ರಥಮ ಸ್ಥಾನವನ್ನು ಬಿಟ್ಟು ಬೇರೆ ಸ್ಥಾನ ದೇವರೇ ನಾನು ನಿನಗೆ ಕೊಡ್ತೇನೆ ಅಂತಂದ್ರೆ ಐ ಡೋಂಟ್ ಟೇಕ್ ಇಟ್. ನಾನು ತಗೊಳ್ಳೋದಿಲ್ಲ, ನಾನು ಅಲ್ಲಿ ಇರೋದೂ ಇಲ್ಲ. ಹೇಗಿದ್ದೇವೆ? ಎಷ್ಟೇ ವಾಕ್ಯ ಕೇಳಿದರೂ ಕೆಲವೊಂದು ಏನಂತಾರೆ ಸ್ವಭಾವಗಳನ್ನು, ಕೆಲವೊಂದು ಪಾಪಗಳನ್ನು ಬಿಡ್ಲಿಕ್ಕಾಗಲ್ಲ ನಮಗೆ. ಯಾಕೆ ಯಾಕೆಂತಂದ್ರೆ ಮತ್ತೆ ಪ್ರತಿ ವಾರ ವಾಕ್ಯ ಕೇಳ್ತಿದ್ದೀನಲ್ವಾ, ಕಾಣಿಕೆ ಆಗ್ತಿದ್ದೇನಲ್ವಾ, ಹಾಡಾಡ್ತಿದ್ದೇನಲ್ವಾ, ದಟ್ ಡಸಂಟ್ ಚೇಂಜ್ ಎನಿಥಿಂಗ್. ಅದು ಕೇವಲ ನಿನ್ನನ್ನು ಬಲಪಡಿಸುವಂತ, ಪ್ರೋತ್ಸಾಹ ಪಡಿಸುವಂತದ್ದು ಸಭೆ, ಹಾಡುಗಳು, ಕಾಣಿಕೆ ಇವೆಲ್ಲವೂ ಕೂಡ. ಆದರೆ ನಿನ್ನ ಹೃದಯದಲ್ಲಿ ನೀನು ನಿರ್ಣಯಿಸಿಕೊಂಡಂತ ದೇವರಿಗೆ ವಿಧೇಯನಾಗಿ ಬದುಕಬೇಕೆಂಬಂತ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ನಿನ್ನದು, ನನ್ನದೇ ಆಗುತ್ತದೆ. ದಟ್ ನೋ ಒನ್ ಕ್ಯಾನ್ ಚೇಂಜ್ ಇಟ್ ಅಂಡ್ ನೋ ಒನ್ ಕ್ಯಾನ್ ಪುಷ್ ದಟ್. ಅದು ನೀನು ನಾನು ಅಂದುಕೊಂಡ್ರೇನೆ ಮಾಡ್ಲಿಕ್ಕಾಗತ್ತೆ. ಅದಕ್ಕೆ ಯೇಸು ಕ್ರಿಸ್ತರವರು ಕೂಡ ಹೇಳ್ತಾರೆ, ಲೂಕನ ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನ. 9ನೇ ಅಧ್ಯಾಯ 23ನೇ ವಚನ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವವನು ಅದನ್ನು ಕಳಕೊಳ್ಳುವನು, ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳಕೊಂಡವನು ಅದನ್ನು ಉಳಿಸಿಕೊಳ್ಳುವನು. ಒಬ್ಬ ಮನುಷ್ಯನು ಸಾಕು ಸರ್. ಯೇಸು ಕ್ರಿಸ್ತರವರು ಹೇಳ್ತಿರುವಂತ ಮತ್ತೊಂದು ಸತ್ಯ, ಯಾವನಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ, ಇಫ್ ಎನಿವನ್ ಡಿಸೈಡ್ಸ್ ಟು ಫಾಲೋ ಮೀ, ನನ್ನ ಹಿಂದೆ ಬರಬೇಕು, ನನ್ನನ್ನು ಹಿಂಬಾಲಿಸಬೇಕು, ನನ್ನ ಜೊತೆಗಿರಬೇಕು ಎಂಬುದಾಗಿ ನೀವು ಅಂದುಕೊಂಡ್ರೆ, ಒನ್ ಥಿಂಗ್ ಅವನು ಮಾಡಬೇಕಾಗಿರುವಂತದ್ದು, ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನನ್ನ ಶಿಲುಬೆಯನ್ನು ಹೊರಬೇಕು. ನನ್ನನ್ನು ಅವನು ತನ್ನನ್ನು ನಿರಾಕರಿಸಿಕೊಂಡು ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ನೀನು ಶಿಲುಬೆ ಹೊರಬೇಕು. ವಾಕ್ಯ ಎಂಬ ಶಿಲುಬೆ, ಸೇವೆ ಎಂಬಂತ ಶಿಲುಬೆ. ಜೀವನದಲ್ಲಿ ಎಲ್ಲಾ ರೀತಿಯಾದಂತ ಮಾರ್ಗದಲ್ಲಿ ಕಷ್ಟಗಳಿದ್ದರೂ ಕೂಡ ನೀನ್ ನನ್ನನ್ನ ಬಿಡಬಾರದು. ಯಾಕೆ ಅಂತಂದ್ರೆ ನಾನ್ ನಿನ್ನನ್ನ ಬದುಕಿಸ್ಲಿಕ್ಕೆ ಶಕ್ತಿ ಉಳ್ಳವನು, ನಾನ್ ನಿನ್ನನ್ನ ನಡೆಸಲಿಕ್ಕೆ ಶಕ್ತಿ ಉಳ್ಳವನು. ಸೊ ವೈ ಡು ಯು ಲೀವ್ ಮೀ? ಹಾಗಾಗಿ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುವಂತ ಕೆಲವು ಸತ್ಯಗಳಲ್ಲಿ 2ನೇ ಸತ್ಯವೇನಂತಂದ್ರೆ ಪ್ರಿಯರೇ, ಪಾಪವು ಪಾಪವೇ. ನಿನ್ನ ಜೀವನದಲ್ಲಿ ದೇವರಿಗಿಂತ ಹೆಚ್ಚಾಗಿ ನಿನ್ನನ್ನು ನೀನು ಪ್ರೀತಿ ಮಾಡಿಕೊಳ್ಳುವಂಥದ್ದು ಪಾಪವೇ. ಪಾಪವನ್ನು ಹೆಚ್ಚಾಗಿ ಪ್ರೀತಿ ಮಾಡುವಂಥದ್ದು ಘೋರ ಪಾಪ.
ನಾನು ಯಾರಿಗೂ ಹಾನಿ ಮಾಡ್ತಿಲ್ಲ, ಬಟ್ ಸ್ಟಿಲ್ ಯು ಲವ್ ದ ವರ್ಲ್ಡ್. ನಾನು ಯಾರಿಗೂ ಮೋಸ ಮಾಡ್ತಿಲ್ಲ, ಬಟ್ ಸ್ಟಿಲ್ ಯು ಲವ್ ಯೋರ್ ಸೆಲ್ಫ್. ದಟ್ ಡಸಂಟ್ ಮೇಕ್ ಯು ಆಸ್ ಅ ಕ್ರಿಸ್ಟಿಯನ್. ಅದು ನಿನ್ನನ್ನು ಕ್ರೈಸ್ತನಾಗಿ ಮಾಡೋದಿಲ್ಲ. ಕ್ರೈಸ್ತನಾಗಿ ನೀನು ಕರೆಯಲ್ಪಡ್ತೀಯ, ಆದ್ರೆ ಕ್ರೈಸ್ತನಾಗಿ ಬದುಕುವಂತ ಬದುಕು ನಿನ್ನದು ನನ್ನದು ಆಗಿರುವುದಿಲ್ಲ. ಹಾಗಾಗಿ ಕ್ರೈಸ್ತರಾದಂತ ನಾವು ನೋಡಬೇಕಾಗಿರುವಂತ ಮೊದಲನೇದು ನಾವು ನೋಡಿಕೊಂಡ್ವಿ, ನಾಟ್ ಜಸ್ಟ್ ಗೋಯಿಂಗ್ ಟು ಚರ್ಚ್, ಸಭೆಗೆ ಹೋಗುವುದರಿಂದ, ಕ್ರಮ ತಪ್ಪದೆ ಹೋಗುವುದರಿಂದ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಿಲ್ಲ. ಸೆಕೆಂಡ್ ಥಿಂಗ್, ಎರಡನೇ ಸತ್ಯವೇನೋ ಗೊತ್ತಾ? ದೇವರಿಗಿಂತ ಹೆಚ್ಚಾಗಿ ನನ್ನನ್ನು ನಾನು ಪ್ರೀತಿ ಮಾಡಿಕೊಳ್ಳಬಾರದು. ದೇವರಿಗಿಂತ ಹೆಚ್ಚಾಗಿ ಲೋಕವನ್ನು ಪ್ರೀತಿ ಮಾಡಬಾರದು. ದೇವರಿಗಿಂತ ಹೆಚ್ಚಾಗಿ ಪಾಪವನ್ನು ಪ್ರೀತಿ ಮಾಡಬಾರದು. ಮೂರನೆಯದು, ನನ್ನ ಜೀವನದಲ್ಲಿ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ಸ್ ಇಲ್ಲ, ಎಲ್ಲ ಸೆಟ್ ಆಗಿದೆ, ನೋ ಪ್ರಾಬ್ಲಮ್ಸ್ ಅಂತ ಯಾರಾದ್ರೂ ಕ್ರೈಸ್ತನು ಹೇಳಿದರೆ, ದಟ್ ಮೀನ್ಸ್ ಹಿ ಈಸ್ ಇನ್ ಎ ಪ್ರಾಬ್ಲಮ್. ನನಗೇನ್ ತೊಂದರೆಗಳಿಲ್ಲ, ಎಲ್ಲ ಸೆಟ್ ಆಗ್ಬಿಟ್ಟಿದೆ, ನೋ ಪ್ರಾಬ್ಲಮ್ಸ್, ಬಿಂದಾಸ್, ಹ್ಯಾಪಿ ಲೈಫ್ ಅಂತ ಯಾರಾದ್ರೂ ಹೇಳ್ತಿದ್ದಾರೆ ಅಂತಂದ್ರೆ ಈಸ್ ಇನ್ ಡೇಂಜರ್. ಯಾಕೆಂತಂದ್ರೆ ಲೋಕ ನನ್ನನ್ನ ಏನ್ ಮಾಡುತ್ತೆ ಅಂತಂದ್ರೆ, ಕಂಫರ್ಟಬಲ್ ಲೈಫ್ ಅನ್ನ ನಿನಗೆ ಕೊಟ್ಟು ದೇವರಿಂದ ದೂರ ಮಾಡುತ್ತೆ. ಅರ್ಥ ಆಗ್ತಿದೆಯಾ ಪ್ರಿಯರೇ? ಅನುಕೂಲವಾದಂತ ಎಲ್ಲ, ಬೇಕಾಗಿರುವಂತ ಎಲ್ಲಾ, ನಿನಗೆ ಅವಶ್ಯವಾಗಿರುವಂತ ಎಲ್ಲವನ್ನು ಕೊಟ್ಟು ದೇವರಿಂದ ದೂರ ಮಾಡುತ್ತೆ. ಸೊ ಕಂಫರ್ಟಬಲ್ ಲೈಫ್ ಕ್ಯಾನ್ ಬಿ ಎ ಥ್ರೆಟನಿಂಗ್ ಇನ್ ಯೋರ್ ಲೈಫ್. ನಿನ್ನ ಜೀವನದಲ್ಲಿ ಅನುಕೂಲವಾದಂತ ಬದುಕು ಒಮ್ಮೆ ಇದೆಯೋ ಇಲ್ವೋ ನೋಡ್ಕೊಳ್ಳೋಣ ಪ್ರಿಯರೇ. ಯಾಕೆ ಅಂತಂದ್ರೆ ನಿನ್ನ ಜೀವನದಲ್ಲಿ ಎಲ್ಲಾ ಓಕೆ, ಕಂಫರ್ಟ್ ಆಗಿದೆ ಅಂತಂದ್ರೆ ದೇವರಿಂದ ದೂರ ಆಗ್ತಿದೀಯ ಅಂತ ಅರ್ಥ. ಬೇಕು ಅಂತಲ್ಲ, ಬೇಕು ಅಂತ ನಾನು ದೂರ ಆಗಲ್ಲ ಪ್ರಿಯರೇ. ಅನ್ವಿಲಿಂಗ್ಲಿ ಐ ವಿಲ್ ಗೋ ಫಾರ್ ಫ್ರಮ್ ಗಾಡ್. ನನಗಿಷ್ಟ ಇಲ್ಲದೆ ಇದ್ರೂ ಕೂಡ ನಾನು ದೇವರಿಂದ ದೂರ ಆಗ್ತೇನೆ. ಯಾಕೆ ಅಂತಂದ್ರೆ ಕಂಫರ್ಟಬಲ್ ಆಗಿದ್ದೀನಲ್ವಾ. ಸತ್ಯವೇದವನ್ನ ನಾವು ತಿರುಗಿಸಿ ನೋಡೋಣ, ವಾಕ್ಯವನ್ನು ನಾವು ಹುಡುಕಿ ನೋಡೋಣ. ದೇವರೇ ಆಸ್ತಿ ಅಂತಸ್ತುಗಳನ್ನು ಕೊಟ್ಟರೂ ಕೂಡ ಅದನ್ನು ಅನುಭವಿಸದಂತ ಭಕ್ತರಿದ್ದಾರೆ. ದೇವರೇ ಕೊಟ್ಟಂತ ಆಸ್ತಿಯನ್ನು ಹಿಂತಿರುಗಿ ಕೇಳಿದಂತವರಿದ್ದಾರೆ, ತೆಗೆದಂತವರಿದ್ದಾರೆ, ಕೊಡದೆ ದೇವರೇ ನಿಲ್ಲಿಸಿದಂತದ್ದು ಕೂಡ ಸತ್ಯವೇದದಲ್ಲಿ ನಾವು ಕಂಡಿದ್ದೇವೆ. ವಾಟ್ ಡಸ್ ದಟ್ ಮೀನ್ಸ್ ಅಂತಂದ್ರೆ, ನಿನ್ನ ಜೀವನದಲ್ಲಿ ದೇವರು ಕೊಡಲೂಬಹುದು, ಕೊಟ್ಟದ್ದನ್ನ ತಿರುಗಿ ಕೇಳಲೂಬಹುದು, ಕೊಟ್ಟದ್ದನ್ನ ಕಿತ್ಕೊಳ್ಳಲೂಬಹುದು, ಅಥವಾ ಕೊಡದೇನೂ ಇರಬಹುದು. ಆದರೆ ಈ ಎಲ್ಲಾ ವಿಷಯದಲ್ಲೂ ಕೂಡ ದೇವರು ಕೊಡುವಂತ ರೀತಿ ಬದಲಾಗದೆ ಇರುವಂತದ್ದೇನಂತಂದ್ರೆ ನಿನ್ನ ಭಕ್ತಿ, ನಿನ್ನ ವಿಶ್ವಾಸ. ಹಾಗಾಗಿ ದೇವರು ಕೊಡ್ತಾರೆ, ದೇವರು ನಡೆಸ್ತಾರೆ, ಕೊಟ್ಮೇಲೆ ಆಮೇಲೆ ನನ್ನ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಭಕ್ತಿ ದೇವರಿಗೆ ಬೇಡ. ದೇವರು ತೆಗೆದುಕೊಂಡ ಮೇಲೆ ನನ್ನ ವಿಶ್ವಾಸ ಕಡಿಮೆ ಆಗುತ್ತೆ ಅಂತ ಭಕ್ತಿ ದೇವರಿಗೆ ಬೇಡ. ಕಂಫರ್ಟಬಲ್ ಲೈಫ್, ಇಫ್ ಯು ಆರ್ ಎ ಕ್ರಿಶ್ಚಿಯನ್, ನಿಜವಾದಂತ ಕ್ರೈಸ್ತನು ನೀನಾದರೆ, ಕ್ರಿಸ್ತನಿಗೋಸ್ಕರ ಯಥಾರ್ಥವಾಗಿ ಬದುಕುವಂತ ಕ್ರೈಸ್ತನು ಒಂದು ವೇಳೆ ನಾನಾದರೆ, ಯು ಹ್ಯಾವ್ ಟು ಕಮ್ ಔಟ್ ಆಫ್ ಯುವರ್ ಕಂಫರ್ಟಬಲ್ ಝೋನ್. You have to come out of your comfort zones. If you don't come out, ನಾವು ನಿಜವಾಗ್ಲೂ ನಮ್ಮ ಕಂಫರ್ಟ್ ಝೋನ್ಸ್ ಇಂದ ಹೊರಗೆ ಬರೋದಿಲ್ಲ ಅಂತಂದ್ರೆ ನಮ್ಮನ್ನು ಆ ಕಂಫರ್ಟ್ ಝೋನ್ ಹಿಡಿದುಕೊಂಡು ಸೈತಾನ ನಮ್ಮನ್ನ ಬಿಡ್ಲಿಕ್ಕೆ ಇಷ್ಟ ಆಗ್ತಿಲ್ಲ. ದಟ್ ಇಸ್ ವಾಟ್ ಕಂಫರ್ಟ್ ಝೋನ್ ಮೀನ್ಸ್. ಅಂದ್ರೆ ಸೈತಾನನು ಅಂತಂದ್ರೆ ಡೈರೆಕ್ಟ್ ಆಗಿ ಸೈತಾನನು ಬರೋದಿಲ್ಲ ಪ್ರಿಯರೇ. ಲೋಕದಲ್ಲಿರುವಂತ ಎಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರ ಜೀವನದಲ್ಲಿ ಒಂದೇ ಒಂದು ಆಸೆ, ಕಂಫರ್ಟಬಲ್ ಆಗಿ ಬದುಕಬೇಕು. ಅವ್ರ ಲೈಫ್ ಅಲ್ಲಿ ಅವರು ಸಾಧನೆ ಮಾಡುವಂತ ದೊಡ್ಡ ಕಾರ್ಯವೇನಾದ್ರೂ ಇದೆಯಾ ಅಂತಂದ್ರೆ, ಘನಕಾರ್ಯ ಏನಾದ್ರೂ ಇದೆಯಾ ಅಂತಂದ್ರೆ ಕಂಫರ್ಟಬಲ್ ಲೈಫ್.
ನಮ್ಮ ಜೀವನದಲ್ಲಿ ಒಂದು ವೇಳೆ ಅಂತ ದಿನ ಬಂದ್ಬಿಟ್ರೆ, ಕಂಫರ್ಟಬಲ್ ಲೈಫ್ ಎನ್ನುವಂತ ಮಾತು ನಾನು ಹೇಳಲಿಕ್ಕಾಗುವಂತ ದಿನ ನನ್ನ ಜೀವನದಲ್ಲಿ ಬಂದ್ಬಿಟ್ರೆ, ಅವತ್ತು ನಾನು ಅಂದುಕೊಳ್ತೇನೆ, ದಿಸ್ ಇಸ್ ವಾಟ್ ಐ ಡಿಸರ್ವ್. ಇದಕ್ಕೋಸ್ಕರ ನಾನು ಇಷ್ಟು ವರ್ಷ ಒದ್ದಾಡ್ತಾ ಇದ್ದೆ. ಸೊ ಐ ವಿಲ್ ಬಿ ಇನ್ ದಟ್. ಯಾಕೆಂತಂದ್ರೆ ಲೋಕವೆಲ್ಲ ಅದಕ್ಕೋಸ್ಕರ ಒದ್ದಾಡ್ತಿದೆ, ನಾನು ಅದಕ್ಕೋಸ್ಕರ ಒದ್ದಾಡ್ತಿದ್ದೇನೆ. ನಾವ್ ಐ ಆಮ್ ಇನ್ ದಟ್ ಪೊಸಿಷನ್. ನಾನಂತ ಪರಿಸ್ಥಿತಿಯಲ್ಲಿ ಇವಾಗಿದ್ದೇನೆ. ಲೋಕ ಯಾವ್ದನ್ನಾದ್ರೂ ಬಯಸ್ತಿದ್ಯೋ ಅಂಥದ್ರಲ್ಲೇ ನಾನಿದ್ದೇನೆ. ಸೊ ಐ ಆಮ್ ಡನ್ ವಿತ್ ಇಟ್. ನೋ ಸರ್. Comfortable Christian life can be a disaster for his life, can be a dangerous for his life. ಶ್ರಮೆಗಳಿಲ್ಲದಂತ ಕ್ರೈಸ್ತನ ಬದುಕು ಅವನ ಜೀವನಕ್ಕೆ, ಭಕ್ತಿಯ ಜೀವನಕ್ಕೆ, ಆತ್ಮೀಯ ಜೀವನಕ್ಕೆ ಪೆಟ್ಟಾಗಬಹುದು, ಅನನುಕೂಲವಾಗಬಹುದು. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಒಂದು ಮಾತಿದೆ, ನೋಡಿಕೊಳ್ಳೋಣ ಪ್ರಿಯರೇ. ಇಹಲೋಕ ಸ್ನೇಹವು ದೈವ ವೈರವೆಂದು ನಿಮಗೆ ತಿಳಿಯದು. ಲೋಕಕ್ಕೆ ಸ್ನೇಹಿತನಾಗಬೇಕೆಂದಿರುವವನು ತನ್ನನ್ನು ದೇವರಿಗೆ ವಿರೋಧಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಥ್ಯಾಂಕ್ ಯು ಮಾ. ಯೇಸು ವ್ಯಭಿಚಾರಿಗಳು ನೀವು. ಸುರೇಶ್ ಅವರು ಸ್ವಲ್ಪ ಥ್ಯಾಂಕ್ ಯು. ವ್ಯಭಿಚಾರಿಗಳು ನೀವು, ಇಹಲೋಕ ಸ್ನೇಹವು ದೇವ ವೈರವೆಂದು ನಿಮಗೆ ತಿಳಿಯದು. ಇಹಲೋಕ ಸ್ನೇಹವು, ಲೋಕದ ಸ್ನೇಹ ದೇವರಿಗೆ ಇಷ್ಟ ಇಲ್ಲ. ಲೋಕದಲ್ಲಿ ನೀನು ಬದುಕುವಂಥದ್ದು, ಲೋಕಕ್ಕೆ ಇಷ್ಟಾನುಸಾರವಾಗಿ ನೀನು ಬದುಕುವಂಥದ್ದು ದೇವರಿಗೆ ಇಷ್ಟವಿಲ್ಲ. ದೇವರದನ್ನು ಮೆಚ್ಚುವುದಿಲ್ಲ. ಏಕೆಂದ್ರೆ ಲೋಕಕ್ಕೆ ಸ್ನೇಹಿತರಾದರೆ ದೇವರಿಗೆ ವೈರಿಗಳಾಗ್ಬಿಡುತ್ತೇವೆ. ಇದೆಯಂತ ದೇವರು, ಇದೆಯಂತ ವಾಕ್ಯ. ನಾನಿಂತ ವಾಕ್ಯವನ್ನು ಕೇಳಿಲ್ಲ, ನಮ್ಮ ಪಾಸ್ಟರ್ ಅವರು ಇಂಥ ವಾಕ್ಯವನ್ನ ಹೇಳಿಲ್ಲ. ಅವ್ರು ಹೇಳಲ್ಲ. ಯಾಕೆಂತಂದ್ರೆ ನೀವು ತೀಟೆ ಕಿವಿಗಳುಳ್ಳವರಾಗಿರೋದ್ರಿಂದ ನಿಮ್ಗೆ ಏನ್ ಬೇಕೋ ಅದನ್ನ ಹೇಳ್ತಾರೆ. ನಿಮಗೆ ವರಗಳು ಬೇಕಾ ವರಗಳು ಹೇಳ್ತಾರೆ, ಆಶೀರ್ವಾದಗಳು ಬೇಕಾ ಆಶೀರ್ವಾದಗಳು ಹೇಳ್ತಾರೆ. ಆದ್ರೆ ದೇವರು ಗದರಿಸಿರುವಂತ ಮಾತುಗಳನ್ನು ಹೇಳೋದಿಲ್ಲ, ದೇವರು ಎಚ್ಚರಿಸುವಂತ ಮಾತುಗಳನ್ನು ಹೇಳೋದಿಲ್ಲ. ಯಾಕೆಂತಂದ್ರೆ ನೀವು ತೀಟೆ ಕಿವಿಗಳುಳ್ಳವರಾಗಿದ್ದೀರಾ. ನಿಮಗೆ ಬೇಕಾಗಿರುವಂತದ್ದನ್ನ ಹೇಳದೆ ಹೋದರೆ ಅವರ ಜೀವನಕ್ಕೆ, ಅವರ ಪೋಷಣೆಗೆ ಪೆಟ್ಟು ಬೀಳುತ್ತೆ ಎಂಬುದಾಗಿ ಅವರು ಹೇಳೋದಿಲ್ಲ. ಆದ್ರೆ ಕ್ರೈಸ್ತರಾಗಿ ನಿಜವಾದಂತ ಸೇವೆ ಮಾಡುವಂತವರು ಜನರಿಗೋಸ್ಕರ ಮಾಡೋದಿಲ್ಲ, ದೇವರಿಗೋಸ್ಕರ ಮಾಡುತ್ತಾರೆ. ಅವರ ಕಾನ್ಸೆಪ್ಟ್ ಯಾವಾಗ್ಲೂ ಒಂದೇ ಇರುತ್ತೆ, ಬನ್ನಿ 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 ಅಂತ ಬೇಡ್ಕೊಳ್ಳೋದು. ಬಂದ್ರೆ ಬನ್ನಿ, ಇಲ್ಲ ಅಂತಂದ್ರೆ ಇಲ್ಲ. ಏನ್ ಇಷ್ಟೊಂದು ಗಮಂಡ್ ಯಾಕೆ ನಿನಗೆ, ಇಷ್ಟೊಂದು ಅಹಂಕಾರ? ಇದು ಅಹಂಕಾರವಲ್ಲ. ನನ್ನ ನಂಬಿಕೆ ಮೇಲೆ, ನನ್ನ ದೇವರ ಮೇಲೆ, ನನಗೆ ದೇವರು ಕೊಟ್ಟಂತ ವಾಕ್ಯದ ಮೇಲೆ ನನಗಿರುವಂತ ವಿಶ್ವಾಸ. ಯಾಕಂತಂದ್ರೆ ನಿಜವಾದ, ಸತ್ಯವಾದ, ನಿಷ್ಕಲ್ಮಶವಾದಂತ ಬೋಧನೆ ಇದು, ನಿಷ್ಕಲ್ಮಶವಾದಂತ ಬೋಧನೆ. ಹಾಗಾಗಿ what does matters in your life? ನನ್ನ ಜೀವನದಲ್ಲಿ ಯಾವುದಕ್ಕೆ ನಾವು ಪ್ರಾಮುಖ್ಯತೆಯನ್ನ ಕೊಡ್ತಿದ್ದೇವೆ? if you want a comfortable life, then my dear friend, live the Christianity. ಯೇಸು ಕ್ರಿಸ್ತನನ್ನ ಹಿಂಬಾಲಿಸುವುದನ್ನ ಬಿಟ್ರೆ, I am telling you, you can lead a very comfortable and peaceful life in the world. ಲೋಕದಲ್ಲಿ ಅನುಕೂಲವಾದ, ಸಮಾಧಾನಕರವಾದ, ಲೌಕಿಕವಾದಂತ ಬದುಕನ್ನ ನೀನು ಬದಲಿಕ್ಕಾಗುತ್ತೆ. until unless you are in Christ, you can't. ನಿನಗಾಗಲ್ಲ. ಸೊ ನಮ್ ಬದುಕು ಏನಾದ್ರೂ ಆತರ ಇದೆಯಾ? ಏನ್ ಬರೋದು ಹಂಗೆ ಹೇಳೋರು. ಸತ್ಯ ಕಠಿಣವಾಗಿ ಕಹಿಯಾಗಿದ್ದರು, ಇದು ಸತ್ಯ. ಇದನ್ನ ಎಷ್ಟು ಮಂದಿ ಅಂಗೀಕರಿಸ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ದಿಸ್ ಇಸ್ ದ ಟ್ರೂತ್ ಅಂಡ್ ದಿಸ್ ಇಸ್ ದ ಫ್ಯಾಕ್ಟ್. 4ನೇದು, ಕ್ಷಮಿಸದಂತೆ ಇರುವಂತದ್ದು ಪಾಪ. ಕ್ಷಮಿಸದೇ ಇರುವಂತದ್ದು ಪಾಪ. ನಾನು ಇತರರನ್ನು ಕ್ಷಮಿಸದೇ ಇರುವಂತದ್ದು ಪಾಪ. ನನ್ನ ಜೀವನದಲ್ಲಿ ಬೇರೊಬ್ಬರ ಮೇಲೆ ದ್ವೇಷವನ್ನ ಬೆಳೆಸಿಕೊಳ್ಳುತ್ತಾ ನನ್ನ ಜೀವನದಲ್ಲಿ, ನನ್ನ ಹೃದಯದಲ್ಲಿ ದ್ವೇಷವನ್ನು ಕೂಡಿಟ್ಟುಕೊಳ್ಳುವಂಥದ್ದು ಪಾಪ. ಒಬ್ಬನ ಮೇಲೆ ಅಸೂಯೆಯನ್ನು ಬೆಳೆಸಿಕೊಳ್ಳುವಂಥದ್ದು ಪಾಪ. ಮತ್ತೇನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ
ಮತ್ತಾಯನು ಬರೆದಂತ ಸುವಾರ್ತೆ 6ನೇ ಅಧ್ಯಾಯ 15ನೇ ವಚನ. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಥ್ಯಾಂಕ್ ಯು ಸಿಸ್ಟರ್. ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಕೂಡ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಜನರಂತಂದ್ರೆ ಯಾರು? ಕೇವಲ ಆತ್ಮೀಯ ಸಹೋದರರು ಚರ್ಚ್ಗೆ ಬರುವಂತವ್ರು ಮಾತ್ರನ? ನೋ. ಜನರು, ನಿನ್ನ ಬಂಧುಗಳು, ಅಣ್ಣ ತಮ್ಮಂದಿರು, ನೆರೆಹೊರೆಯವರು, ಹೂಎವರ್ ಯು ಆರ್ ಇನ್ ಬಿಟ್ವೀನ್, ಅವರೆಲ್ಲರನ್ನೂ ಪ್ರೀತಿಸುವಂತದ್ದು ಕ್ರಿಸ್ತನ ಲಕ್ಷಣ, ಕ್ರಿಸ್ತನನ್ನು ಅಂಗೀಕರಿಸಿದಂತ ಕ್ರೈಸ್ತನ ಲಕ್ಷಣ, ಕ್ರಿಶ್ಚಿಯನ್ ಕ್ವಾಲಿಟಿ ಅದು. ಸೊ ಇದನ್ನು ಮಾಡದೆ, ಇಫ್ ಯು ಆರ್ ನಾಟ್ ಫಾರ್ ಗಿವಿಂಗ್ ಎನಿವನ್, ಯಾರನ್ನಾದ್ರೂ ಕ್ಷಮಿಸದೇ ಇರುವಂತ ಪರಿಸ್ಥಿತಿಯಲ್ಲಿ ನಾವಿದ್ದರೆ ಪ್ರಿಯರೇ, ದಟ್ ಈಸ್ ಸಿನ್. ಯಾಕೆ ಅಂತಂದ್ರೆ ನೀನು ನಿನ್ನ ಸಹೋದರನನ್ನು, ಜನರನ್ನು ಕ್ಷಮಿಸಿದರೇನೆ ಪರಲೋಕದಲ್ಲಿರುವಂತ ತಂದೆ ನಿನ್ನ ತಪ್ಪುಗಳನ್ನ ಕ್ಷಮಿಸ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆದ್ರೆ ನಾವು ಎಷ್ಟು ಮಂದಿಯನ್ನ ಕ್ಷಮಿಸಿದ್ದೇವೆ? ಎಷ್ಟು ಮಂದಿಯ ಮೇಲೆ, ಎಷ್ಟು ಮಂದಿಯನ್ನು ಕ್ಷಮಿಸದೆ ಇನ್ನವರ ಮೇಲೆ ಏನಂತಾರೆ, ದ್ವೇಷವನ್ನ ಬೆಳೆಸಿಕೊಳ್ತಿದ್ದೇವೆ. ಒಂದು ವೇಳೆ ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾ ಕ್ಷಮಿಸದೆ ಏನೋ ದೊಡ್ಡ ಘನಕಾರ್ಯ ಮಾಡ್ತಿದ್ದೇನೆ ಅಂತ ಅಂದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಇದ್ದಾರೆ ಪ್ರಿಯರೇ, ಇದು ಸರಿಯಾದಂತ ಭಕ್ತಿ ಅಲ್ಲ, ಸರಿಯಾದಂತ ವಿಶ್ವಾಸವಲ್ಲ. ದೇವರು ನಮ್ಮ ತಪ್ಪುಗಳನ್ನು ಕ್ಷಮಿಸೋದಿಲ್ಲ. ದಿಸ್ ಇಸ್ ಫ್ಯಾಕ್ಟ್. ಇವಾಗ ಅರ್ಥ ಮಾಡ್ಕೊಳ್ಳಿ. ಇಲ್ಲ ಬ್ರದರ್, ನನ್ಗೆಲ್ಲಾರನ್ನ ಕ್ಷಮಿಸಿದ್ದಾನೆ, ಯಾರ ಮೇಲೆ ಎಂಥ ದ್ವೇಷ ನನಗಿಲ್ಲ. ಫೋನ್ ಲಿಸ್ಟ್ ಓಪನ್ ಮಾಡ್ಬಿಟ್ಟು ಆ ಫೋನ್ ಲಿಸ್ಟ್ ಅಲ್ಲಿ ಇರುವಂತ ಕಾಂಟ್ಯಾಕ್ಟ್ಸ್ ನ ನೋಡಿ, ಆ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರ ಕಾಂಟ್ಯಾಕ್ಟ್ ನೋಡಿದ ತಕ್ಷಣ, ಯಾರ ಹೆಸರು ನೋಡಿದ ತಕ್ಷಣ ನಿನ್ನ ಫೇಸ್ ರಿಯಾಕ್ಷನ್ ಕ್ಯಾಡ್ದಾಗ ಬದಲಾಗತ್ತಲ್ಲ, ದಟ್ ಈಸ್ ದ ಪರ್ಸನ್ ಹೂ ಯು ಹೇಟ್ ದ ಮೋಸ್ಟ್. ಸೊ ಅಂತವರನ್ನು ಕೂಡ ಕ್ಷಮಿಸುವಂತವರಾಗಿ ನಾವಿರಬೇಕು. ಕ್ಷಮಿಸುವಂತವ್ರು, ಪ್ರಾಣ ತೆಗೆದಂತವರನ್ನೇ ಕ್ಷಮಿಸಿದಂತ ಕ್ರಿಸ್ತನನ್ನು ಹಿಂಬಾಲಿಸ್ತಿರುವಂತವ್ರು ಪ್ರಿಯರೇ ನಾವು. ನಮ್ಮದು ಏನ್ ದೊಡ್ಡ ಕ್ಷಮಾಪಣೆ ಅಂತಂದ್ರೆ, ದೊಡ್ಡ ಏನೋ ನನ್ಗೆ ಕೊಲೆ ಮಾಡ್ಬಿಟ್ಟಿದ್ದಾರೆ ಆದ್ರೂ ಕ್ಷಮಿಸ್ತಾರೆ ಅಂತ ಭಯಂಕರವಾದಂತ ಕ್ಷಮಾಪಣೆ, ಅಂತ ಗಂಭೀರವಾದಂತ ದೊಡ್ಡ ದೊಡ್ಡ ಕ್ಷಮಾಪಣೆಗಳನ್ನ ನಾವೇನ್ ಮಾಡ್ತಿಲ್ಲ. ಚಿಕ್ಕ ಪುಟ್ಟ ಏನೋ ಅಂದ, ಏನೋ ಹೇಳ್ದ, ಏನೋ ಆ ತರ ಮಾಡ್ದ, ಈ ತರ ಮಾಡ್ದ, ಇಷ್ಟಕ್ಕೆ ನಮ್ಮ ಜೀವನದಲ್ಲಿ ಅಥವಾ ಮನುಷ್ಯನ ವ್ಯಕ್ತಿತ್ವದಲ್ಲಿರುವಂತ ದೊಡ್ಡ ಬಲಹೀನತೆ ಏನು ಗೊತ್ತಾ ಪ್ರಿಯರೇ? ಯಾವ್ದನ್ನ ಹಿಡ್ಕೋಬೇಕು ಅದನ್ನ ಹಿಡ್ಕೊಳ್ಳೋದಿಲ್ಲ, ಯಾವ್ದನ್ನ ಹಿಡ್ಕೋಬಾರ್ದು ಅದನ್ನ ಹಿಡ್ಕೊಳ್ತಾನೆ. ಯಾವ್ದು ಮುಖ್ಯವಾದನ್ನ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವ್ದು ಮುಖ್ಯವಿಲ್ಲ ನೋಡಿ ಅದರ ಬಗ್ಗೆನೆ ತಲೆ ಕೆಡಿಸ್ಕೊಳ್ತಾರೆ. ಯಾವ್ದು ಅನವಶ್ಯಕವಾಗಿರುತ್ತದಲ್ಲ ಅದರ ಬಗ್ಗೆನೆ ಚಿಂತೆ ಮಾಡ್ತಾರೆ. ಸೊ ನಾವ್ ಹಾಗಿರೋದು ಬೇಡ. ದೇವ್ರು ಏನ್ ಮಾಡ್ಲಿಕ್ಕೆ ಹೇಳಿದ ಅದನ್ನ ಮಾಡಿದ್ರೆ ಸಾಕು. ಹೇಳದೇ ಇರುವಂತದ್ದನ್ನ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ದೇವ್ರು ಏನ್ ಹೇಳಿದಾರೆ, ಏನ್ ಮಾಡ್ಲಿಕ್ಕೆ ಹೇಳಿದಾರೆ, ಹೇಗಿರ್ಲಿಕ್ಕೆ ಹೇಳಿದಾರೆ ಅಂತದನ್ನ ನಾವು ಮಾಡೋಣ. ಸೊ ನಿನ್ನಂತೆ ನಿನ್ನ ನೆರವನನ್ನ ಪ್ರೀತಿಸಬೇಕು, ಕ್ಷಮಿಸಲು ಕೂಡ ಬೇಕು. ಒಂದು ವೇಳೆ ಕ್ಷಮಿಸದೆ ಹೋದರೆ ತಂದೆಯು ಕೂಡ ನಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಫ್ಯಾಕ್ಟ್. ದೀಸ್ ಆರ್ ಆಲ್ ದಿ ಫ್ಯಾಕ್ಟ್ಸ್. ಕೊನೆಯದು 5ನೇ ಸತ್ಯ. ವಾಕ್ಯಕ್ಕೋಸ್ಕರ ನಾನು ಏನ್ ಬಿಟ್ಕೊಂಡಿದ್ದೇನೆ, ಮತ್ತೆ ವಾಕ್ಯಕ್ಕೋಸ್ಕರ, ದೇವರಿಗೋಸ್ಕರ ನಾನು ಏನ್ ಕಳ್ಕೊಂಡಿದ್ದೇನೆ. ಕಳ್ಕೋಬೇಕಾ? ನಾನು ದೇವರನ್ನು ನಂಬಿಕೊಂಡ್ರೆ ನಾನು ಏನಾದ್ರು ಕಳ್ಕೊಳ್ಬೇಕಾ? ಬೇಡ. ಯಾಕೆಂತಂದ್ರೆ ವಾಕ್ಯ ಉಚಿತವಾಗಿ ದೇವರು ನಮಗೆ ಕೊಟ್ಟಿದ್ದಾರೆ. ರಕ್ಷಣೆ ಎನ್ನುವಂಥದ್ದು ಉಚಿತನೇ ತಾನೆ ಪ್ರಿಯರೇ? ದೇವರು ಯೇಸು ಕ್ರಿಸ್ತರವರ ಮೂಲಕ ನಮಗೆ ಉಚಿತವಾಗಿ ಕೊಟ್ಟಿದಾರಲ್ವಾ? ಕ್ರಯಕ್ಕೆ ಯೇಸು ಕ್ರಿಸ್ತರವರು ನಮ್ಮನ್ನ ಕೊಂಡುಕೊಂಡಿದ್ದಾರೆ. ಸೊ ಹಿ ಸೆಟ್ ಅಸ್ ಆಲ್ ಫ್ರೀ. ನಮ್ಮನ್ನ ಫ್ರೀ ಮಾಡಿದ್ದಾರೆ ಬಿಕಾಸ್ ಆಫ್ ಹಿಸ್ ಓನ್ ಬ್ಲಡ್. ಯೇಸು ಕ್ರಿಸ್ತರವರ ರಕ್ತದ ಮೂಲಕವಾಗಿ ನಮ್ಮೆಲ್ಲರನ್ನು ಕೂಡ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಿದ್ದಾರೆ. ರಕ್ಷಣೆ ಎನ್ನುವಂಥದ್ದನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಆದರೆ ರಕ್ಷಣೆ ಎನ್ನುವಂಥದ್ದನ್ನ ಉಚಿತವಾಗಿ ಕೊಟ್ಟಿದ್ದಾರೆ, ಆದ್ರೆ ಶಿಷ್ಯತ್ವ
ಅಥವಾ ಡಿಸೈಪಲ್ಶಿಪ್ ಅದು ಉಚಿತವಾಗಿ ಬರುವಂತದ್ದಲ್ಲ. ಯೇಸು ಕ್ರಿಸ್ತರನ್ನ 12 ಮಂದಿ ಶಿಷ್ಯರು ಹಿಂಬಾಲಿಸಿದ್ದಾರೆ. ಆ 12 ಮಂದಿಗೆ ಯೇಸು ಕ್ರಿಸ್ತರವರು ಉಚಿತವಾಗಿ ಅವರಿಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಆದರೆ ಆ ಉಚಿತವಾಗಿ ಕೊಟ್ಟಂತ ರಕ್ಷಣೆ ಅವರು ಯೇಸು ಕ್ರಿಸ್ತನನ್ನ ಹಿಂಬಾಲಿಸಬೇಕು ಅಂತಂದ್ರೆ ಮನೆ ಬಿಡಬೇಕಾಗಿತ್ತು, ಕುಟುಂಬವನ್ನು ಬಿಡಬೇಕಾಗಿತ್ತು. ಇವೆಲ್ಲ ಬಿಟ್ಟದ್ದಕ್ಕೆ ಅವರು ಶಿಷ್ಯರಾದರು. ನಾವು ಏನ್ ಬಿಟ್ರೆ ನಾವು ಶಿಷ್ಯರಾಗ್ತೇವೆ? ಏನಾದ್ರು ಬಿಡ್ಬೇಕಾ ಬ್ರದರ್? ಬಿಡಬೇಕು ಬ್ರದರ್. ನಿನ್ನ ಅಹಂಕಾರವನ್ನ ಬಿಡಬೇಕು. ಕೆಲವೊಮ್ಮೆ ಲೋಕದಲ್ಲಿ ನಿನಗಿರುವಂತ ಆ ಗೌರವ, ಆ ಒಂದು ಘನತೆ, ಅದನ್ನ ಬಿಡಬೇಕಾಗತ್ತೆ. ಕೆಲವೊಮ್ಮೆ ಲೋಕದಲ್ಲಿ ನಿನಗಿರುವಂತ ಆಸ್ತಿಯನ್ನು ಬಿಟ್ಕೊಡ್ಬೇಕಾಗತ್ತೆ. ಯಾಕೆ ಬ್ರದರ್ ಇವೆಲ್ಲ ಬಿಟ್ಕೊಡ್ಬೇಕಾ? ಎಸ್ ಸರ್, ಯು ಹ್ಯಾವ್ ಟು ಲೀವ್ ಫಾರ್ ಕ್ರೈಸ್ಟ್. ಯಾಕೆಂತಂದ್ರೆ ಪೌಲರವರು ಒಂದು ಮಾತು ಹೇಳ್ತಾರೆ. ಆ ಮಾತನ್ನ ನಾವು ನೋಡಿಕೊಂಡು ಮತ್ತೆ ಬರೋಣ ಪ್ರೇರ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 8ನೇ ವಚನವನ್ನು ನಾವು ಓದಿಕೊಳ್ಳೋಣ. 3ನೇ ಅಧ್ಯಾಯ 8ನೇ ವಚನ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನ ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡ ಅದನ್ನು ಕಸವೆಂದೆಣಿಸುತ್ತೇನೆ. ಯಾಕೆ? ನಾನು ಕರ್ತನಾದ ಯೇಸು ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳೆದುಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ತಲೆ ಕೆಲಸ ಮಾಡ್ತಿದ್ಯಾ ಪೌಲರವರಿಗೆ? ಏನ್ ಮಾತಾಡ್ತಿದಾರ ಅರ್ಥ ಆಗ್ತಿದ್ಯಾ? ಇರೋದನ್ನೆಲ್ಲ ಕಸ ಅಂತ ಅನ್ಸ್ಕೊಳ್ಬೇಕಾರಂತ ಅವಶ್ಯಕತೆ ಏನೈತೆ? ಇರುವುದನ್ನೆಲ್ಲ ಕಳೆದುಕೊಳ್ಳಬೇಕಾರಂತ ಅವಶ್ಯಕತೆ ಏನೈತೆ? ಮೈ ಡಿಯರ್ ಫ್ರೆಂಡ್, ನೀನು ಕ್ರೈಸ್ತನಾಗಿ ಆಗುವುದಕ್ಕೆ ರಕ್ಷಣೆ ಎನ್ನುವಂಥದ್ದು ಉಚಿತವಾಗಿರಬಹುದು. ಆದರೆ ನೀನು ಕ್ರಿಸ್ತನ ಶಿಷ್ಯನಾಗ್ಲಿಕ್ಕೆ ಕ್ರಯ ಬೇಕಾಗತ್ತೆ. ಯಾಕೆ ಪೌಲರವರು ಎಲ್ಲವನ್ನು ಬಿಟ್ಟು ಬರಬೇಕಿತ್ತು? ಯಾಕೆ ಪೇತ್ರರವರು ಎಲ್ಲವನ್ನು ಬಿಟ್ಟು ಬರಬೇಕಿತ್ತು? ವೈ? ಯಾಕೆ ಅಬ್ರಹಾಮನವರು ತನ್ನ ಸ್ವಂತ ಮನೆ, ತಂದೆ, ಕುಟುಂಬ, ತನ್ನ ದೇಶ ಎಲ್ಲವನ್ನು ಯಾಕೆ ಬಿಟ್ಟು ಬರಬೇಕಾಗಿತ್ತು? ಕ್ರಿಸ್ತನ ಶಿಷ್ಯರಾಗಬೇಕು ಅಂತಂದ್ರೆ, ಕ್ರಿಸ್ತನನ್ನ ಹಿಂಬಾಲಿಸಬೇಕು ಅಂತಂದ್ರೆ ಬಿಟ್ಟು ಬರಬೇಕು. ನಿನ್ನ ಜೀವನವನ್ನ, ನಿನ್ನ ಹಳೆಯ ಬದುಕನ್ನ ಬಿಟ್ಟು ಬರಬೇಕು. ನಿನ್ನ ಹಳೆಯ ವ್ಯಕ್ತಿತ್ವವನ್ನ ಬಿಟ್ಟು ಬರಬೇಕು. ನೀನು ಇಷ್ಟುವರೆಗೂ ಮಾಡಿದಂತ ಪಾಪವನ್ನು ಬಿಟ್ಟು ಬರಬೇಕು. ಬಿಡ್ತಿದ್ದೇವಾ? ಹಿಡಿದುಕೊಂಡಿದ್ದೇವಾ? ಬಿಡ್ತಿದ್ದೇವಾ? ಹಿಡಿದುಕೊಂಡಿದ್ದೇವಾ? ಲೆಟ್ಸ್ ಚೆಕ್ ಅವರ್ ಸೆಲ್ಫ್. ಯಾಕೆಂತಂದ್ರೆ ಶಿಷ್ಯತ್ವ ಉಚಿತವಲ್ಲ. ಡಿಸೈಪಲ್ಶಿಪ್ ಇಟ್ಸ್ ನಾಟ್ ಫ್ರೀ. ರಕ್ಷಣೆ ಫ್ರೀ. ರಕ್ಷಣೆಯನ್ನು ಉಚಿತವಾಗಿ ದೇವರು ಯೇಸು ಕ್ರಿಸ್ತರವರು ಕೊಟ್ಬಿಟ್ಟಿದ್ದಾರೆ. ಆದ್ರೆ ಶಿಷ್ಯತ್ವ, ಡಿಸೈಪಲ್ಶಿಪ್ ಇದೆ ನೋಡಿ, ಅದನ್ನು ಉಚಿತವಾಗಿ ಕೊಟ್ಟಿಲ್ಲ. ಅದಕ್ಕೆ ಕ್ರಯವನ್ನ ಕಟ್ಟಬೇಕು, ಮೂಲ್ಯವನ್ನ ಕಟ್ಟಬೇಕು. ಏನ್ ಕಟ್ಲಿಕ್ಕೆ ಸಿದ್ಧರಾಗಿದ್ದೇವೆ? ಏನದು? ಏನ್ ಕೇಳ್ತಿದೆ? ಏನ್ ಬಿಡ್ಲಿಕ್ಕೆ ದೇವರು ನಮ್ಮನ್ನ ಬಲವಂತ ಮಾಡ್ತಿದ್ದಾರೆ? ಎಲ್ಲ ನಾನು ಬಿಡ್ತೇನೆ, ಬಟ್ ಅದೊಂದ್ ಮಾತ್ರ ಬಿಡ್ಲಿಕ್ಕೆ ಆಗಲ್ಲ. ಅದೇ ದೇವ್ರು ಕೇಳ್ತಾರೆ ನಮ್ಮಿಂದ. ನಾನು ಎಲ್ಲವನ್ನ ಬಿಟ್ಬಿಡ್ತೇನೆ, ಅದು ಬಿಡ್ತೇನೆ, ಇದು ಬಿಡ್ತೇನೆ, ಬಟ್ ಇದು ಒಂದು ಮಾತ್ರ ನಾನು ಇದನ್ನ ಬಿಟ್ರೆ ಸತ್ತೋಗ್ತೇನೆ. ನೀನೇನ್ ಸಾಯಲ್ಲ, ಬಟ್ ನೀನ್ ಅದನ್ನೇ ಬಿಡ್ಬೇಕು. ವಾಟ್ ಯು ಲವ್ ದ ಮೋಸ್ಟ್, ಐ ವಾಂಟ್ ದಟ್. ನಿನಗೆ ಏನ್ ಇಷ್ಟವೋ ಜಾಸ್ತಿ, ಏನ್ ಬಿಡ್ಲಿಕ್ಕಾಗಲ್ವೋ, ನೀನು ಅಧಿಕವಾಗಿ ಬಿಡ್ಲಿಕ್ಕಾಗಲ್ಲ ಅಂತ ಹೇಳ್ತಿದ್ದೆ, ಬಿಟ್ಬಿಡು. ನನಗೋಸ್ಕರ ಬಿಟ್ಟುಬಿಡು. ಯಾಕೆಂತಂದ್ರೆ ಕ್ರಿಸ್ತನ ಶಿಷ್ಯರಾಗುವಂಥದ್ದು ಅಷ್ಟು ಸುಲಭಕರವಲ್ಲ. ಅಷ್ಟು ಸುಲಭವೇನೂ ಅಲ್ಲ. ಕ್ರೈಸ್ತನಾಗಿರುವಂಥದ್ದು ಸುಲಭ, ಆದರೆ ಶಿಷ್ಯನಾಗಿರುವಂಥದ್ದು ಸುಲಭವಲ್ಲ. ಅರ್ಥ ಆಗ್ತಿದೆಯಾ ಪ್ರೇರೆ? ಕ್ರೈಸ್ತನಾಗಿ ಹೆಸರು ತೆಗೆದುಕೊಂಡು ಲೋಕದಲ್ಲಿ ಬದುಕುತ್ತಾ, ನನಗಿಷ್ಟ ಬಂದಂಗೆ ಬದುಕುತ್ತಾ, ಏನೋ ಮೂಡ್ ಬಂದಾಗ ಚರ್ಚ್ಗೆ ಹೋಗುವಂಥದ್ದು, ಬಟ್ ಸ್ಟಿಲ್ ಐ ಆಮ್ ಎ ಕ್ರಿಶ್ಚಿಯನ್. ಯಾಕೆಂದ್ರೆ ಲೋಕದ ದೃಷ್ಟಿಗೆ ನಾನು ಕ್ರೈಸ್ತನು, ದೀಕ್ಷಾ ಸ್ಥಾನ ತಗೊಂಡ್ಬಿಟ್ಟಿದ್ದೇನೆ ಸಮಾಜದ ಮುಂದೆ. ಬಟ್ ಶಿಷ್ಯನಾಗಿ ಬದುಕುವಂಥದ್ದು ಅಂತಂದ್ರೆ ಏನೋ ಗೊತ್ತಾ? ನಿನ್ನ ರಹಸ್ಯ ಜೀವನವನ್ನು ಕೂಡ ಕ್ರಿಸ್ತನ ಆಲೋಚನೆಗಳಿಗೆ ತಕ್ಕಂತೆ ನಡೆಸುವಂಥದ್ದು.
ಸೊ ಲೆಟಸ್ ಒಮ್ಮೆ ಚೆಕ್ ಮಾಡಿಕೊಳ್ಳೋಣ. ನಾವು ನೋಡಿದ್ದೇವೆ ಮೊದಲಿನಿಂದ, ಒಮ್ಮೆ ಮತ್ತೆ ನೋಡಿದಂತ ಆ ಸಂಗತಿಗಳನ್ನ ಮತ್ತೊಂದೇ ರಿವೈಸ್ ಮಾಡಿಕೊಳ್ಳೋಣ ಪ್ರೇರೆ. ಪ್ರತಿ ವಾರ ಸಭೆಗೆ ಹೋಗೋದ್ರಿಂದ ನಾನು ಪರಲೋಕಕ್ಕೆ ಹೋಗೋದಿಲ್ಲ. ಚರ್ಚ್ ಅಟೆಂಡೆನ್ಸ್ ಡೋಂಟ್ ಗಿವ್ ಮೀ ಹೆವೆನ್. ಪರಲೋಕ ರಾಜ್ಯ ನನಗೆ, ಸಭೆ ನನಗೆ, ಪ್ರತಿ ವಾರ ಕ್ರಮವಾಗಿ ಸಭೆಗೆ ಹೋಗೋದ್ರಿಂದ ಸಿಗೋದಿಲ್ಲ. ಸೆಕೆಂಡ್, ದೇವರಿಗಿಂತ ಹೆಚ್ಚಾಗಿ ಲೋಕವನ್ನಾಗಲಿ ಪಾಪವನ್ನಾಗಲಿ ನನ್ನನ್ನು ನಾನಾಗಲಿ ಪ್ರೀತಿಸಿಕೊಂಡರೆ ದಟ್ ಈಸ್ ದ ಸಿನ್. ಅಂದ್ರೆ ದೇವರಿಗಿಂತ ಹೆಚ್ಚಾಗಿ ಯಾವುದನ್ನು ಕೂಡ ನಾನು ಪ್ರೀತಿ ಮಾಡಬಾರ್ದು. ಥರ್ಡ್, ಕಂಫರ್ಟ್ ಝೋನ್. ಏನು ಇಲ್ಲ, ಎಲ್ಲ ಆರಾಮ್, ಎಲ್ಲ ಸೆಟ್, ಬಿಂದಾಸ್. ಫಾರ್ ಎ ಕ್ರಿಶ್ಚಿಯನ್, ಲೋಕದವರಿಗೆ ಫಾರ್ ಎ ಕ್ರಿಶ್ಚಿಯನ್, ನೀನು ಕ್ರೈಸ್ತನ ಆದ್ರೆ ದಟ್ ಈಸ್ ದ ಡೇಂಜರಸ್ ಥಿಂಗ್. ಡೇಂಜರಸ್ ಥಿಂಗ್. ಫೋರ್ತ್, ಕ್ಷಮಾಪಣೆ ಇಲ್ಲದೆ ಇರುವಂತಹ ಹೃದಯ, ಕ್ಷಮಿಸದಂತ ಮನಸ್ಸು. ಒಂದು ವೇಳೆ ನೀವು ಇತರರನ್ನು ಕ್ಷಮಿಸದೆ ಹೋದರೆ ನೆನಪಿಟ್ಕೊಳ್ಳೋಣ, ದೇವರು ಕೂಡ ನಮ್ಮನ್ನು ಕ್ಷಮಿಸೋದಿಲ್ಲ. ದೇವರು ಕ್ಷಮಿಸಲ್ಲ ಅಂತಂದ್ರೆ ಇನ್ನೆಲ್ಲಿಗೆ ಹೋಗಕ್ಕಾಗತ್ತೆ? ಸೊ ದೇವರ ಕ್ಷಮಾಪಣೆಯನ್ನು ಹೊಂದಬೇಕಂತಂದ್ರೆ ನಾವು ಜನರನ್ನು ಕ್ಷಮಿಸುವವರಾಗಿ ಇರಬೇಕು. ಲಾಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ರಕ್ಷಣೆ ಉಚಿತವೇ, ಆದ್ರೆ ಶಿಷ್ಯತ್ವ ಉಚಿತವಲ್ಲ. ಡಿಸೈಪಲ್ಶಿಪ್ ಉಚಿತವೂ ಅಲ್ಲ. ಇಟ್ ಕಾಸ್ಟ್ಸ್, ಇಟ್ ಆಸ್ಕ್ಸ್, ಕೇಳತ್ತೆ. ಆದ್ರೆ ಅದ್ ಏನ್ ಕೇಳುತ್ತೋ ಅದನ್ನ ನಾವು ಕೊಡಬೇಕು. ಅಬ್ರಾಹ್ಮನನ್ನು ಮಗನನ್ನು ಕೇಳಿತು, ಯೋಬನನ್ನು ಆಸ್ತಿ ಕೇಳಿತು, ಪೌಲರವರನ್ನು, ಯಾಕೋಬನನ್ನು ತನ್ನ ಶಿರಸ್ಸು ಕೇಳಿತು, ಯೇಸು ಕ್ರಿಸ್ತರವರನ್ನು ಪ್ರಾಣ ಕೇಳಿತು, ಪೌಲನನ್ನು ತನ್ನ ಜೀವನವನ್ನೇ ಕೇಳಿತು. ನಮ್ಮನ್ನ ಏನ್ ಕೇಳ್ತಿದೆ? ನಮ್ಮ ಬದುಕಿನಲ್ಲಿ ವಾಕ್ಯಕ್ಕೆ ನಾವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವಲ್ವಾ ಪ್ರಿಯರೇ? ವಾಕ್ಯದ ಪ್ರಕಾರ ಬದುಕಲಿಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇವಲ್ವಾ? ಅಷ್ಟು ದೇವರು ನಮ್ಮನ್ನ ಮೇಲೆತ್ತಾರೆ, ಅಷ್ಟು ದೇವರು ನಮ್ಮನ್ನ ಬಲಪಡಿಸ್ತಾರೆ, ಅಷ್ಟು ದೇವರು ನಮ್ಮನ್ನ ಉನ್ನತ ಸ್ಥಿತಿಗಳಿಗೆ ತರ್ತಾರೆ. ಆದ್ರೆ ವಾಕ್ಯ ಬಹಳ ಪ್ರಾಮುಖ್ಯ. ಜೀವವುಳ್ಳಂತ ವಾಕ್ಯ, ಬಲಪಡಿಸುವಂತ ವಾಕ್ಯ, ಬಿದ್ದು ಹೋದಾಗ ಮೇಲೆತ್ತಿ ನಿಲ್ಲಿಸುವಂತ ವಾಕ್ಯ. ದಟ್ ಇಸ್ ದ ಪವರ್ ಆಫ್ ದಿ ಗಾಡ್, ವರ್ಡ್ ಆಫ್ ಗಾಡ್. ವಾಕ್ಯಕ್ಕಿರುವಂತ ಶಕ್ತಿ ಎಂತದ್ದು ಗೊತ್ತಾ? ಬಹಳ ಶ್ರೇಷ್ಠವಾದದ್ದು ಪ್ರಿಯರೇ. ಇಫ್ ಯು ಎಕ್ಸ್ಪೀರಿಯನ್ಸ್ ಇಟ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಫ್ ಯು ನೋ, ಯು ನೋ. ನೀನ್ ಅದನ್ನ ಅನುಭವಿಸಿದ್ರೇನೆ ನಿನಗೆ ಗೊತ್ತಾಗತ್ತೆ. ಮಾತುಗಳಲ್ಲಿ ಎಷ್ಟೇ ಕೇಳಿದರೂ ಕೂಡ ಸಾಕಾಗಲ್ಲ. ಹಾಗಾಗಿ ಈ 5 ವಿಷಯಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ವೇಳೆ ಕ್ರಿಸ್ತನಿಗೋಸ್ಕರ ಬದುಕುವುದಕ್ಕೆ ನಿರ್ಣಯಿಸಿಕೊಂಡಂತ ಹೃದಯಗಳು ನಮ್ಮದಾದರೆ ಈ 5 ವಿಷಯಗಳನ್ನು ನಮ್ಮ ಹೃದಯಗಳಲ್ಲಿ ಇಟ್ಟುಕೊಳ್ಳೋಣ. ಆ ವಿಷಯಗಳಿಗೆ ತಕ್ಕಂತೆ ನಾವು ಬದುಕೋಣ. ಒಂದು ವೇಳೆ ಇಂಥ ಮೋಸದಲ್ಲಿ ಇನ್ನೂ ಏನೋ ಈ ಮಾತನಾಡಿಕೊಂಡಂತ 5 ವಿಷಯಗಳಲ್ಲಿ ನಾನು ಭಕ್ತಿಯಲ್ಲಿದ್ರೆ, ಸಭೆಗೆ ಹೋದ್ರೆ ಸಾಕು, ದೀಕ್ಷಾ ಸ್ನಾನ ಹೊಂದಿದ್ರೆ ಸಾಕು, ಕ್ಷಮಿಸಿಲ್ಲ ಅಂತಂದ್ರೂ ಪರವಾಗಿಲ್ಲ ಸಾಕು, ಕಂಫರ್ಟೇಬಲ್ ಆಗಿದ್ರೆ ಸಾಕು, ಇದೆಲ್ಲ ಕ್ರೈಸ್ತನ ಲಕ್ಷಣವೂ ಅಲ್ಲ. ಸತ್ಯ ಕಹಿ ಆದರೂ ಕೂಡ ಇದು ಸತ್ಯ. ಬಟ್ ಆ ಕಹಿಯಾದಂತ ಸತ್ಯವನ್ನು ಸ್ವೀಕರಿಸಿದ್ರೆ ನಿತ್ಯ ಜೀವ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ವಾಕ್ಯದಲ್ಲಿ ಅನೇಕ ಸತ್ಯವುಳ್ಳಂತ ಮಾತುಗಳಿದ್ದಾವೆ. ಆದ್ರೆ ಆ ಸತ್ಯವು ಸ್ವಾಮಿ, ಅನೇಕ ಬೋಧಕರು, ಲೋಕವು ಸ್ವಾಮಿ ಅಸತ್ಯವನ್ನೇ ಸತ್ಯವೆಂಬಂತ ರೀತಿಯಲ್ಲಿ ಮೋಸ ಮಾಡುತ್ತಿದೆ ಕರ್ತನೆ. ನಮ್ಮ ಜೀವನವನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇವೆ. ಸಹಾಯ ಮಾಡಿ ನಿಮ್ಮ ಪ್ರೀತಿ ಕೃಪೆಗಳಿಂದ ತುಂಬಿಸಿ. ಅಸತ್ಯದಲ್ಲಿ ಬದುಕದೆ, ವಂಚನೆಯಲ್ಲಿ, ಮೋಸದಲ್ಲಿ ಬದುಕದೆ, ಸತ್ಯವಾಕ್ಯಕ್ಕೆ ತಕ್ಕವರಾಗಿ ನಾವು ಜೀವಿಸಲು ಕೃಪೆ ತೋರಿಸಿ.
ನಿಮ್ಮ ವಾಕ್ಯ ನಮ್ಮ ಹೃದಯದಲ್ಲಿಟ್ಟುಕೊಂಡು ಆ ವಾಕ್ಯದ ಪ್ರಕಾರವಾಗಿ ಜೀವಿಸುವಂತ ಒಳ್ಳೆಯ ಜೀವನವನ್ನು ಬದುಕಲು ನಮ್ಮೆಲ್ಲರಿಗೂ ನೀವು ದಯಪಾಲಿಸ್ತೀರ ಎಂಬುದಾಗಿ ನಂಬುತ್ತಾ ಸೇರಿ ಬಂದಂತ ಎಲ್ಲರನ್ನು, ಎಲ್ಲರ ಕುಟುಂಬಗಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರನ್ನು ಬಲಪಡಿಸಿ ಪ್ರೀತಿ ಕೃಪೆಗಳಿಂದ ತುಂಬಿಸಿ ನಿಮ್ಮ ಚಿತ್ತವನ್ನು ನೆರವೇರಿಸುವಂತ ಒಳ್ಳೆಯ ಹೃದಯವನ್ನು, ಮನಸ್ಸನ್ನು ಎಲ್ಲರಿಗೂ ನೀವು ದಯಪಾಲಿಸ್ತೀರ ಎಂಬುದಾಗಿ ನಂಬುತ್ತಾ ನಿಮ್ಮ ಸೇವೆ ನಿಮಿತ್ತ ನಿಮ್ಮ ಕೆಲಸದಲ್ಲಿ ಶ್ರಮಿಸುತ್ತಿರುವಂತ ಎಲ್ಲರನ್ನು ಹೆಸರಾಗಿ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುತ್ತಿದ್ದೇನೆ. ಎಲ್ಲರಿಗೂ ಬರತಕ್ಕ ಪ್ರತಿಫಲವನ್ನು ನೀವು ದಯಪಾಲಿಸಿ ಇನ್ನೂ ಹೆಚ್ಚಾಗಿ, ಇನ್ನೂ ಬಲವಾಗಿ ನಿಮ್ಮ ಸೇವೆಯಲ್ಲಿ ಮುಂದಕ್ಕೆ ಸಾಗುವಂತ ಭಾಗ್ಯವನ್ನು ನೀವು ಕೊಟ್ಟು ನಡೆಸ್ತೀರ ಎಂಬುದಾಗಿ ನಂಬುತ್ತಾ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ, ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸ ಇಂದಿಗೂ ಎಂದಿಗೂ ಸದಾಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆ.